ಅಂಟಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಎಷ್ಟು ಚಂದ ಇದೀಯ ನೀನು. ಏಯ್, ಏನ್ ತಿಳ್ಕೊಬಿಟ್ಟಿದೀಯ ನೀನು? ಏನ್ ಗೂಳಿ ಅನ್ಕೊಂಡಿದ್ಯಾ? ನೋಡಿ, ಹೋಟೆಲ್ ರೂಮಿಂದ ಎಷ್ಟು ಬ್ಯೂಟಿಫುಲ್ ವ್ಯೂ ಕಾಣಿಸ್ತಾ ಇದೆ. ಈಗ ಚೆಕ್ಔಟ್ ಮಾಡಿ ತಿಂಡಿ ತಿಂದು ನೆಕ್ಸ್ಟ್ ಮುಂದಿನ ನಿಲ್ದಾಣಕ್ಕೆ ಹೋಗ್ತಾ ಇದ್ದೀನಿ. ಅದು ಇಲ್ಲಿಂದ 12 ಕಿಲೋಮೀಟ್ರ್ ಇದೆ. ಅದು ತಾಮ್ನಾಮ್ ವಾಟರ್ ಕೇವ್ ಅಂತ. ನೋಡಿ, ಮುಂಜಾನೆಗೆ ಪರಂಗಿಣ್ಣೆ ಹೆಸರೆ ಬಡ್ಡಿ ಮಗ ಯಾಟಕ್ಕೆ ಕರೆದ್ಬಿಟ್ಟು ಕೊಡ್ತಾ ಇದ್ದಾನೆ ನೋಡಿ. Why you are happy? Trust. See, trust me. Bye bye. ನೋಡಿ, ಇದು ನಾಮ್ಸಾಂಗ್ ರಿವರ್ ವಾಂಗ್ವಿಯಂಗ್ ಈ ಟೌನಲ್ಲಿ ಮಧ್ಯೆ ಡಿವೈಡ್ ಮಾಡುತ್ತಾ ಇದ್ದೇನೆ. ಇಲ್ಲೆಲ್ಲ ವಾಟರ್ ಸ್ಪೋರ್ಟ್ಸ್ಗಳು, ಟ್ಯೂಬಿಂಗು ಎಲ್ಲ ಇದ್ದೇನೆ. ಕೆಲವು ಅದೇ ಕನ್ಕ್ಲೂಷನ್ ಏನಂದರೆ, ವಾಂಗ್ವಿಯಂಗು ವಾಟರ್ ಕೇವು ಮತ್ತು ಬ್ಲೂ ಲಗೂನ್ಗಳಿಗೆ ಭಾಳ ಫೇಮಸ್. ಇದು ವಾಂಗ್ವಿಯಂಗ್ ಸಿಟಿನ ಆ ಸೈಡ್ ಮತ್ತು ಈ ಸೈಡ್ ಕನೆಕ್ಟ್ ಮಾಡೋ ಬ್ರಿಡ್ಜ್ ಇದು ಒಂದೇ ನೋಡಿ. ಹಿಂದಿನ ಎಪಿಸೋಡಲ್ಲಿ ಹಾಕಿದ್ದೆ ನೋಡಿ ಇನ್ನೊಂದು ಬ್ರಿಡ್ಜ್, ಅದು ಬರೀ ಬೈಕರ್ಸ್ಗಳಿಗೆ ಮಾತ್ರ. ಈ ಮಣ್ ರೋಡಲ್ಲಿ ಒಂದು 3 to 4 ಕಿಲೋಮೀಟರ್ಸ್ ಹೋಗಬೇಕು ವಾಟರ್ ಕೇವ್ಗೆ. Hello. Balik ni, ay huwag lang kenapa ni. 10,000. Yes. Thank you. ನೋಡಿ, ಇದು ಸ್ಪೆಷಲ್ ಫೀಸು, ಬ್ರಿಡ್ಜ್ ಕ್ರಾಸಿಂಗ್ ಫೀ ಅಂತೆ. ಇನ್ನು ನಮ್ಮ ಕಡೆ ಇರುತ್ತಲ್ಲ, ಬೃಂದಾವನ ಮತ್ತು ಎಡಮುರಿ ಬಲಮುರಿ ಹೋಗ್ಬೇಕಾದ್ರೆ ಫೀಸ್ ತಗೋತಾರೆ, ಎಂಟ್ರಿ ಫೀಸು. ಆ ರೀತಿ ಈ ದೇಶ ಪೂರ್ತಿ ಬರೀ ಟೂರಿಸಮಲ್ಲಿ ಮ್ಯಾಕ್ಸಿಮಮ್ ಡಿಪೆಂಡೆಂಟ್ ಆಗಿರುತ್ತೆ. ಹೋಗಲಿ ಬಿಡಿ, 40 ರೂಪಾಯಿ. ಇದು ಪ್ರೈವೇಟ್ ರೆಸಾರ್ಟವರು ಓನ್ ಮಾಡಿರೋದು ಈ ಕೇವ್ನ. ಎಂಟ್ರಿ ಫೀಸ್ ಅಂದ್ಬಿಟ್ಟು ಒಂದು 80 ರೂಪೀಸು ಮತ್ತು 20 ರೂಪೀಸ್ ಪಾರ್ಕಿಂಗು, ಅರೌಂಡ್ 100 ರೂಪೀಸ್ ಆಗುತ್ತೆ. ಎಷ್ಟು ಚಂದ ಇದೆಯಾ ನೀನು. ನೋ ಇಡು, ಕಾಲ್ಗೆ ಏಟಾದ್ರೆ ಏನು ಮಾಡ್ತೀಯ? ಮೇಲೆ ಏನಿದೆ? ಮೇಲೆ ಅಲ್ಲಿ ಮೇಲೆ ಏನಿದೆ? ಈ ವಾಟರ್ ಕೇವ್ ಅರೌಂಡ್ 500 ಮೀಟರ್ ಒಳಗೆವರೆಗೂ ಹೋಗ್ಬೋದು.
ಬೆಸ್ಟ್ ಟೈಮ್ ವಿಸಿಟ್ ಅಂದರೆ ನವೆಂಬರ್ ಟು ಮಾರ್ಚ್ ಇರುತ್ತೆ, ಯಾಕಂತಂದರೆ ನೀರು ಕಮ್ಮಿ ಇರುತ್ತೆ. ಆಲ್ಮೋಸ್ಟ್ 1 ಅವರ್ ಟೋಟಲ್ ಒಳಗಡೆ ಹೋಗೋದಕ್ಕೆ ಮತ್ತು ಬರೋದಕ್ಕೆ. ಸೊ ಇಲ್ಲಿ ಹೆಡ್ಲೈಟ್ ಇರಬೇಕಾಗುತ್ತೆ, ಒಳಗಡೆ ಹೋದರೆ ಪೂರ್ತಿ ಕತ್ತಲೆ ಇರುತ್ತಂತೆ. ನಾನು ಹೋಗೋದಕ್ಕಾಗಲಿಲ್ಲ, ಮೊದಲೇ ನೀರಂದರೆ ಸ್ವಲ್ಪ ಭಯ ಇದೆ. ಮತ್ತು ಇದೇ ಫೆಸಿಲಿಟೀಸಲ್ಲಿ ನಿಮಗೆ ಜಿಪ್ ಲೈನು ಇದೆ, ಒಳ್ಳೆ 1 ಕಿಲೋಮೀಟ್ರ್ ಮೇಲಿದೆ ಅಂತೆ ಲೆಂತ್. ಇದು ತುಂಬ ಚೆನ್ನಾಗಿದೆ, ಅದು ಜಿಪ್ ಲೈನ್ ಮಾಡ್ಬೋದು. ಈ ಕೇವ್ ಮತ್ತು ಹಿಂದೆ ಒಂದು ಎಪಿಸೋಡಲ್ಲಿ ತೋರಿಸಿದ್ನಲ್ಲ, ಅದೇ ರೀತಿ ಈ ಕೇವು ಈ ಲೈಮ್ ಸ್ಟೋನ್ ಬೆಟ್ಟದ ಕೆಳಗಡೆ ಇದೆ. ಇದು ತಾಂಗ್ಸಾಂಗ್ ಕೇವು. ಇದು ನೋಡೋದಕ್ಕೆ ಎಲಿಫೆಂಟ್ ಹೆಡ್ ಥರ ಇರೋದ್ರಿಂದ ಇದನ್ನು ಎಲಿಫೆಂಟ್ ಕೇವ್ ಅಂತಲೂ ಹೇಳ್ತಾರೆ. ಇದ್ರ ಒಳಗಡೆ ಬುದ್ಧನ ಸ್ಟ್ಯಾಚ್ಯೂಗಳಿದ್ದಾವೆ. ಇದು ಲೋಕಲ್ ಜನಗಳಿಗೆ ಭಾಳ ಪವಿತ್ರವಾದ ಸ್ಥಳ ಇದು. ನೋಡಿ, ಇದು ಹಳ್ಳಿಯ ಸಣ್ಣ ಅಕ್ಕಿ ಗಿರಣಿ. ಎಲ್ಲ ಕಡೆ 10,000 ತೆಗಿಬೇಕು. ಈ ರೀಜನಲ್ಲಿ ಟೋಟಲ್ 4 ಬ್ಲೂ ಲಗೂನ್ಸ್ಗಳಿದೆ. ಇದು 4ನೇದು. ಇದ್ರ ಸ್ಪೆಷಾಲಿಟಿ ಏನಂದರೆ ಇದ್ರ ಟರ್ಕಿಸ್ ವಾಟರ್, ಅಂದರೆ ಬ್ಲೂ ಮತ್ತು ಗ್ರೀನ್ ಮಿಕ್ಸ್ಚರಾಗಿ ಕಾಣಿಸುತ್ತೆ. ನೀವು ಇವತ್ತು ಅಲ್ಲಿ ನೋಡ್ತಾ ಇರೋದು ಎಲ್ಲರೂ ಇಸ್ರೇಲ್ ಸೋಲ್ಜರ್ಸ್ಗಳು. ಅವರು ರಜದ ಮೇಲೆ ಬಂದಿದ್ದಾರೆ ಅಂತ 1 ತಿಂಗಳು ಲಾವೋಸಲ್ಲಿ ಟ್ರಿಪ್ ಮಾಡ್ತಾ ಇದ್ದಾರೆ. 20 ಜನ ಗ್ರೂಪಲ್ಲಿ ಬಂದಿದ್ದಾರೆ. ನಿಮಗೆ ಗೊತ್ತಿರೋಂಗೆ ಇಸ್ರೇಲಿಯಲ್ಲಿ ಮೆನ್ನು ವುಮೆನ್ನು ಆರ್ಮಿಗೆ ಕೆಲಸ ಮಾಡ್ತಾರೆ ಒಟ್ಟಿಗೆ. ಆಫ್ ಕ್ಯಾಮ್ರಾ ಅವ್ರ ಜೊತೆ ಮಾತಾಡಿದೆ, ಅವ್ರ ವಿಡಿಯೋ ಬರಲಿಲ್ಲ. ನೆಕ್ಸ್ಟ್ ಡೆಸ್ಟಿನೇಷನ್ ಹೊರಟಿದ್ದೀನಿ. ಇಲ್ಲಿಂದ 204 ಕಿಲೋಮೀಟ್ರ್ ಇದೆ. ಲಾಂಗ್ ಪ್ರಭಾಂಗ್ ಅಂತ. ರೂಮ್ ಎಲ್ಲೂ ಬುಕ್ ಮಾಡಿಲ್ಲ. ಹೋಗ್ತಾ ಎಷ್ಟು ದೂರ ಆಗುತ್ತೆ ಹೋಗೋದು, ಎಲ್ಲಾದರೂ ರೂಮ್ ಸಿಕ್ಕಿದ್ರೆ ನೈಟಲ್ಲೇ ಸ್ಟೇ ಮಾಡೋಣ ಅಂತ ಹೊರಟಿದ್ದೀನಿ. ಎಲ್ಲ ಹಬ್ಬ
ಎಲ್ಲ ಬಿಯರ್. ಈ ರೋಡು ರೂಟ್ 13 ಅಂತ ಹೇಳ್ತಾರೆ. ತುಂಬ ನಟೋರಿಯಸ್ ಆಗಿದೆ. ಈ ರೋಡಲ್ಲಿ ಬರೀ ನಿಮಗೆ ಟ್ರಕ್ಗಳು ಬಸ್ಗಳು ಮಾತ್ರ ಓಡಾಡೋದಕ್ಕೆ ಯೋಗ್ಯವಾಗಿದೆ. 13 ಬ್ಯಾಡ್ ನಂಬರ್ ಅಂತ ಹೇಳ್ತಾರೆ. ಎಷ್ಟು ಬ್ಯಾಡ್ ಅಂತ ನೋಡೋಣ. ಇದೊಂದು ಪ್ಲೇಸ್ ಒಂಥರ ನಿಮಗೆ ಕಾರ್ಡ್ ಸೆಕ್ಷನ್ನ ಎಂಟರ್ ಆಗೋದಕ್ಕಿಂತ ಮುಂಚೆ ಇರುತ್ತಲ್ಲ, ಕೆಲವು ಶಾಪ್ಗಳು ಪರ್ಚೇಸ್ ಮಾಡೋದಕ್ಕೆ. ನಮ್ಮ ಸಿರಾಡಿ ಘಾಟಲ್ಲಿ ಇದೆಯಲ್ಲ, ಆ ರೀತಿ ಇದು. ಅಪ್ಪ ಮಗಳು ಅನಿಸುತ್ತೆ ನೋಡಿ, ಅಷ್ಟೊಂದು ವೆಯ್ಟ್ ಹೊತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ರಾಂಗ್ ಟರ್ನ್ ತಗೊಂಡ್ಬಿಡ್ನ. ರಾಂಗ್ ಟರ್ನ್ ಮೂವಿ. ಈ ಜನಗಳ ಜೀವನ ಜಿಂದಗಿ ಇದೆ. ಯಪ್ಪ, ಮನೆ ನೋಡು ಧೂಳು. ಏನ್ರ ಇಷ್ಟು ಧೂಳು? ಏನ್ರ ಇದು ಇಷ್ಟೊಂದು ಧೂಳು? ಸ್ಕೂಲ್ ಮುಗೀತಾ? ಮನೆಗೆ ಹೋಗ್ತಾ ಇದ್ದೀರಾ? ಸ್ಕೂಲ್ ಹೋಗ್ತಿರೋದು, ಸ್ಕೂಲ್ ಓಡಿಸ್ಕೊಂಡು ಹೋಗ್ತಿರೋ. ನೋಡಿ ಮಕ್ಕಳುಗಳು, ಚಿಕ್ಕ ಮಕ್ಕಳುಗಳು. ಹೊಗೆ ಕುಡಿದು ಸಾಕಾಗಿತ್ತು. ಇಲ್ಲೇನೋ ಒಂದು ಒಳ್ಳೆ ಜಾಗ ಸಿಕ್ತು. ಒಂದು ಸಣ್ಣ ನದಿ ಹರಿತಾ ಇದೆ ಅಕ್ಕಪಕ್ಕ. ಸ್ವಲ್ಪ ವ್ಯವಸಾಯ ಮಾಡಿದ್ದಾರೆ. ಸ್ವಲ್ಪ ಹಣ್ಣುಗಳು ಮತ್ತು ಈ ಕಡಲೆ ಬೀಜನ ತಿನ್ನೋಣ ಅಂದ್ಬಿಟ್ಟು ನಿಲ್ಲಿಸಿದ್ದೀನಿ. ಲಂಚ್ ಇದೇನೆ ಇವತ್ತು. ಇಲ್ಲೊಬ್ಬ ರೈತ ಔಷಧಿ ಹೊಡೆಯಕ್ಕೆ ಬಂದವನೆ ನೋಡಿ. ಅಲ್ಲಿ ಕೋಸು ಮತ್ತು ಬೀನ್ಸ್ ಬೆಳೆದಿರೋದಿಲ್ಲ. ಸ್ವಲ್ಪ ಜೋಳನೂ ಇದೆ, ಅಲ್ಲಿ ಜೋಳ. ಏಯ್, ಏನು ತಿಳ್ಕೊಬಿಟ್ಟಿದ್ದೀನಿ ನೀನು? ಏನು ಗೂಳಿ ಅನ್ಕೊಂಡಿದ್ಯಾ? ಲಡಾಖಲ್ಲಿ ನೋಡ್ದಂಗೆ ಆಗ್ತಾ ಇದೆಯಲ್ಲ.
ಗಾಡ್ ಇಸ್ ದಿಸ್ ಥಿಂಗ್? ನೋಡಿ ಅಲ್ಲಿ ಧೂಳು ಧೂಳು, ಅದು ಇಂಥ ಕಿತ್ತೋದು ರೋಡ್, ಅದು ಅಲ್ಲೇ ಧೂಳು ಬರ್ತಾ ಇರೋದು. ಓ, ಮತ್ತು ಸ್ನಾನ ಮಾಡಬೇಕು ನೋಡ್ರಪ್ಪ, ಇದೇ ನಮ್ಮ ಟ್ರಿಪ್ಪು. ಅಲ್ಲಿ ಯಾವುದೋ ಗಾಡಿ ಸಗ್ಲ ಹಾಕೊಂಡ್ಬಿಟ್ಟೈತೆ, ಹೋಗಕ್ಕಾಯ್ತಲ್ಲ ಅದು. ಆಗ್ತಾಯಿಲ್ಲ, 2 ಲಾರಿನೂ ಆಗ್ತಾಯಿಲ್ಲ, ಮುಂದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಈ ರೋಡ್ ನೋಡಿ ಹೆಂಗಿದೆ. ಇದು ನ್ಯಾಷನಲ್ ಹೈವೇ ಅಂತಿದು. ಅಯ್ಯೋ, ಇದ್ರ ಹೆಂಗ್ರಿ ಹೋಗುತ್ತೆ, ಲಾರಿಗಳಾಗಲಿ ಕಾರಾಗಲಿ. ಅಯ್ಯೋ, ಅಲ್ಲೊಂದು ಲೊಕೇಶನ್ ಇತ್ತು, ಅಲ್ಲಿ ಪೆಟ್ರೋಲ್ ಏನಾರು ಹಾಕಿಸ್ಕೊಳ್ದಲ್ಲೇ ಎಂಟ್ರಿ ತಗೊಂಡಿದ್ರೆ ಈ ಇದಕ್ಕೆ ಅಷ್ಟೇ ಇವತ್ತು ನನ್ನ ಕತೆ. ಮುಂದೆ ಬಂದೆ ನಿಂದೆ ಹೋಗಿ ಹಾಕ್ಸ್ಕೊಂಬಂದಿದ್ದೀನಿ. ಏನೋ 6 ಸೆನ್ಸ್ ಏನಾರು ಹೇಳಿ ಕಳಿಸ್ತಾ, ಲಾಸ್ಟ್ ಪೆಟ್ರೋಲ್ ಬಂತು. ಯಾವುದೋ ಮಿಲ್ಟ್ರಿ ಕ್ಯಾಂಪ್ ಇದ್ದಂಗಿದೆ, ಮಿಲ್ಟ್ರಿದೇ ಇದು. ಏನು ಬೋರ್ಡ್ ಇಲ್ಲ, ಆದರೆ ಫ್ಲಾಗೆಲ್ಲ ಹಾಕಿದಾರಲ್ಲ. ಅದು ಗನ್ ಅಂತದು. ಎಲ್ಲ ವೀಡು ಭಾಳ ಕಾಮನ್ನು. ಬಾ ಹೊಡುವ ಬಾ. ಏನು ತಿಂತೀಯ? ಬಾ. ಏನು ತಿಂತೀಯ? ಸಿಗಡಿ ತಿಂತೀಯಾ? ಸಿಗಡಿ ಇದು ಕೊಡ್ತೀನಿ. ಈ ಕಡೆ ಬಾ. ಬರ್ಲು. ಏಯ್ ಬಾರ್ಲಾ, ನೀವು ಹೋಗು, ಪರ್ದೈತಾನೆ. ಬರಲ್ಲಿ, ಬಾ.
ತಾಡ್ರ ಬಾಯ್ಲಿ ಬಾ. ಹ್ಞೂ ಹ್ಞೂ ಇವು ಇವ್ರಿ Hello. Guest house? Here? Guest house for sleeping. Okay, thank you. Thank you. Here? Okay, thank you. Guest house? Yes. Room? How much? ಸರಿಯಾ ಇಲ್ಲೋಡ ಇಲ್ಲಿ. ಈ ಕ್ಯಾಮ್ರಾಗೆ ಕಾಣಲ್ವಲ್ಲ ಇಷ್ಟು ಕರಿಯಾ. ಏಯ್ ನೋಡ್ಲಾ ಇಲ್ಲಿ ನೋಡ್ಲಾ ಇಲ್ಲಿ. khai moi ಕಪ್ಪೆ ನೋಡಿ ಇವ್ರ ಲ್ಯಾಂಗ್ವೇಜಲ್ಲಿ ಕೋಪ್ ಅಂತೆ, ಕನ್ನಡದಲ್ಲಿ ಕಪ್ಪೆ. ಕೋಪ್ ಕಪ್ಪೆ. This is sticky rice. Enough, enough. No, no, no. For me, it's too much. I need little, little. No, no, it's too much. I need little. Off, off.